ನಾನು ನಿಮ್ಮ ಮಂಡ್ಯ ಕೆಲವನ್ ಕನ್ನಡಿಗ. ವಿಷಯ ಏನು ಅಂದ್ರೆ ಶಾಂತಿ ಕ್ರಾಂತಿ ಮೂವಿನ ರಿಲೀಸ್ ಮಾಡ್ಬೇಕು ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಗುರು, ಈ ಮೂವಿ ಅವತ್ತಿಗೆ ಕರ್ನಾಟಕದಲ್ಲಿ ಅಲ್ಲ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಬಜೆಟ್ ಮೂವಿ ಅಂದ್ರೆ ಶಾಂತಿ ಕ್ರಾಂತಿ ಮೂವಿ. ಇಂಗ್ಲಿಷ್ ನಲ್ಲಿ ಹಾಲಿವುಡ್ ಮತ್ತೆ ಬಾಲಿವುಡ್ ಅಲ್ಲಿ 4 ಕೋಟಿ ಹಾಕಿ ಮೂವಿ ಮಾಡಿದ್ರೆ, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ 10 ಕೋಟಿ ಹಾಕಿ ಡಬ್ಬಿಂಗ್ ಜಮಾನದಲ್ಲಿ ಒಂದೊಂದು ಶಾರ್ಟ್ 4 ಭಾಷೆಗಳಲ್ಲಿ ತಂದ ಮೂವಿ ಅಂದ್ರೆ ನಮ್ ಶಾಂತಿ ಕ್ರಾಂತಿ ಮೂವಿ. ಬಸ್ ಆಕ್ಟರ್ ಹೂ ಡೈರೆಕ್ಟರ್ ಹೈ ऊपर वाला బొమ్మను నేనమ్మ బొమ్మకు సూత్రము పైనమ్మ जो रो रहा है हिंद का बचपन है. ಇನ್ನೊಂದೇನು ಅಂದ್ರೆ ಈ ಮೂವಿಲಿ ಎಷ್ಟು ದುಡ್ಡು ಖರ್ಚಾಗಿರೋದು ಎಲ್ಲಿ ಅಂದ್ರೆ, ಈ ಮಧ್ಯರಾತ್ರಿ ಸಾಂಗ್ ಐತಲ್ಲ, ಆ ಸಾಂಗ್ ಅಲ್ಲಿ MG ರೋಡ್ ಅಲ್ಲಿ 25 ದಿವಸ ಶೂಟಿಂಗ್ ಮಾಡ್ತಾರೆ. ಆ 25 ದಿವಸದ ಶೂಟಿಂಗ್ ಅಲ್ಲಿ ರೋಡ್ ನೆಂದಿರೋ ರೋಡ್ ನೆನ್ಸೋದಿಕ್ಕಂತ 5 ಲಕ್ಷ ಖರ್ಚು ಮಾಡಿರ್ತಾರೆ. ಹೈವೇ ರಸ್ತೆಲಿ ಒಂಟಿ ಹುಡುಗಿ ನಿಂಗೇನು ಕೆಲಸ. ಕ್ಲೈಮ್ಯಾಕ್ಸ್ ಸೀನ್ಗೋಸ್ಕರನೇ 50 ಎಕರೆಗೆ ಸೆಟ್ ಹಾಕ್ಸ್ತಂತ ಮೂವಿ ಈ ಶಾಂತಿ ಕ್ರಾಂತಿ ಮೂವಿ. ನೋಡಿ, ಶಾಂತಿ ಕ್ರಾಂತಿ ಮೂವಿ ಶೂಟಿಂಗ್ಗೋಸ್ಕರನೇ ಮಕ್ಕಳಿಗಾಗಿ ಹಾಲಿನ ಟ್ಯಾಂಕರ್ ತರಿಸಿದ್ರು. ಹೌದು, ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ರು. ಹಾಲಿನ ಟ್ಯಾಂಕರ್ ಯಾವ ಕನ್ನಡ ಸಿನಿಮಾದಲ್ಲಿ ತರಿಸಿದಾರೆ ಇಲ್ಲಿವರೆಗೂ? ಯಾರು ತರಿಸಿದ್ದಾರೆ? ಇನ್ನೊಂದೇನು ಅಂದ್ರೆ, ಒಂದಂತೂ ನಿಜ, ನಾವು ಸಪೋರ್ಟ್ ಮಾಡ್ತಾ ಇರೋದು ಸಿನಿಮಾಗಂತೂ ಅಲ್ಲ, ಒಂದು ಒಳ್ಳೆ ಪ್ರಯತ್ನಕ್ಕೆ ಅಂತ. ಯಾಕೆಂದ್ರೆ ಮೊದ್ಲೇ ಸಿನಿಮಾ ಇಟ್ಟಾಗಲ್ಲ ಅನ್ಬುದ್ಧಿ ಆಕ್ಚುಲಿ ರವಿ ಸರ್ಗೆ ಗೊತ್ತಾಗಿತ್ತು. ನಾನು ನಿಲ್ಲಿಸ್ತೀನಿ ಮೂವಿ ಎಂದು ರವಿ ಸರ್ ಅವ್ರ ತಂದೆ ಹತ್ರ ಹೋಗಿ ಹೇಳಿದಾಗ, ನಿನ್ನ ನಂಬಿ ರಜನಿಕಾಂತ್ ಡೇಟ್ಸ್ ಕೊಟ್ಟಿದ್ದಾರೆ ಮತ್ತೆ ನಾಗಾರ್ಜುನ ಡೇಟ್ಸ್ ಕೊಟ್ಟಿದ್ದಾರೆ ಎಂದು ಹೇಳ್ತಾರೆ. ಮನೆಗೆ ಏನೋ ಮಾಡಿ ಮೂವಿ ಮುಗಿಸ ಎಂದು ರವಿ ಸರ್ ತಂದೆ ಹೇಳ್ತಾರೆ. ನೀವಂತೂ ಮಿಸ್ ಮಾಡ್ದಂಗೆ ಹೋಗಿ ಥಿಯೇಟರಲ್ಲಿ ಶಾಂತಿ ಕ್ರಾಂತಿ ಮೂವಿನ ನೋಡಿ. ಮಕ್ಕಳು ದೇಶದ ಆಸ್ತಿ, ದೇಶದ ಭವಿಷ್ಯ. ಈ ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ.